ಸೋನಿಯಾ ಗಾಂಧಿಯವರು ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಕಾಂಗ್ರೆಸ್ ಅಧಿನಾಯಕಿ ಸೋನಿಯಾ ಗಾಂಧಿಯವರು ಅನಾರೋಗ್ಯದಿಂದ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸರ್ ಗಂಗಾ ರಾವ್ ಆಸ್ಪತ್ರೆ ಏನಿದೆ ಅದಕ್ಕೆ ದಾಖಲಾಗಿರುವಂಥದ್ದು. ಇವರು ದೀರ್ಘಕಾಲದ ಕೆಮ್ಮಿನ ಸಮಸ್ಯೆಯಿಂದಾಗಿ ಬಳಲ್ತಾ ಇದ್ರು. ಅದೇ ಕಾರಣದಿಂದಾಗಿ ಇವರು ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಎನ್ನುವಂತಹ ವಿಚಾರ ಕೇಳಿ ಬರ್ತಾ ಇದೆ. ಸೋನಿಯಾ ಗಾಂಧಿಯವರಿಗೆ ದೀರ್ಘಕಾಲದ ಕೆಮ್ಮಿತ್ತು. ಸೋನಿಯಾ ಗಾಂಧಿಯವರು ನಿಯಮಿತವಾದಂತಹ ಒಂದು ಆಸ್ಪತ್ರೆಗೇ ದಾಖಲಾಗಿದ್ರು. ಆದರೆ ಈಗ ಯಾರೂ ಕೂಡ ಆತಂಕ ಪಡುವಂಥ ಅಗತ್ಯ ಇಲ್ಲ, ಅವರು ತುಂಬ ಚೆನ್ನಾಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸೋಮವಾರ ಸಂಜೆ ಆಸ್ಪತ್ರೆಗೆ ದಾಖಲಾಗಿದ್ರು ಅವರು. ವೈದ್ಯರು ಸೋನಿಯಾ ಗಾಂಧಿಯವರ ಆರೋಗ್ಯದ ಮೇಲೆ ತೀವ್ರ ನಿಗಾವನ್ನು ಕೂಡ ವಹಿಸಿದ್ರು. ಹೀಗಾಗಿ ಅವರು ಸದ್ಯಕ್ಕೆ ಆರೋಗ್ಯವಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಕಾಂಗ್ರೆಸ್ನ ಅಧಿನಾಯಕಿಯಾಗಿರುವಂತಹ ಸೋನಿಯಾ ಗಾಂಧಿ ಅವರು ಒಂದು ಸಮಸ್ಯೆ, ಕೆಮ್ಮಿನ ಸಮಸ್ಯೆ, ಅದು ತುಂಬ ದಿನಗಳಿಂದ ದೀರ್ಘಕಾಲದ ಸಮಸ್ಯೆ ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ಅದೇ ಕಾರಣದಿಂದ ಅವ್ರಿಗೆ ಸ್ವಲ್ಪ ಜಾಸ್ತಿ ಆಗಿತ್ತು ಅಂತ ಅನಿಸುತ್ತೆ ಕೆಮ್ಮು. ಅದರಿಂದಾಗಿ ಅವರು ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆಯನ್ನು ಕೂಡ ಪಡೆದಿದ್ದರು. ಸರ್ ಗಂಗಾ ರಾವ್ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಸೋನಿಯಾ ಗಾಂಧಿ ಅವರು ಏನಿದ್ದಾರೆ ಈಗ ಅದಕ್ಕೆ ತಕ್ಕ ಹಾಗೆ ಎಲ್ಲ ರೀತಿಯ ಚಿಕಿತ್ಸೆಯನ್ನು ಕೊಟ್ಟಿದ್ದಾರೆ ಅಲ್ಲಿನ ಡಾಕ್ಟರ್. ಇನ್ನು ಅವರ ಆರೋಗ್ಯದ ಮೇಲೆ ಇನ್ನೂ ಕೂಡ ತೀವ್ರ ನಿಗಾವನ್ನು ವಹಿಸ್ತಾ ಇದ್ದಾರೆ. ಅದಕ್ಕೆ ಅವರು ಇನ್ನೂ ಡಿಸ್ಚಾರ್ಜ್ ಆಗಿಲ್ಲ. ಆದರೆ ಎಲ್ಲರಿಗೂ ಕೂಡ ಹೇಳ್ತಾ ಇದೆ ಸೋನಿಯಾ ಗಾಂಧಿ ಅವರು ತುಂಬ ಹುಷಾರಾಗಿದ್ದಾರೆ, ಯಾರು ಕೂಡ ಆತಂಕ ಪಡುವಂತಹ ಅಗತ್ಯ ಇಲ್ಲ. ಕಾಂಗ್ರೆಸ್ನಲ್ಲಿ ಸಾಕಷ್ಟು ಗೊಂದಲದ ವಿಚಾರಗಳಿವೆ. ಅದ್ರ ಬಗ್ಗೆ ಏನಾದರೂ ತಲೆ ಕೆಡಿಸ್ಕೊಂಡ್ರೆ, ಬೇರೆ ಟೆನ್ಷನ್ ಏನಾದರೂ ಇದೆಯಾ, ಅಥವಾ ಅವರು ಮಾಡುವಂಥ ಒಂದು ಊಟದಲ್ಲಿ ಏನಾದರೂ ವ್ಯತ್ಯಾಸ ಆಗಿತ್ತಾ ಗೊತ್ತಿಲ್ಲ. ಅದಕ್ಕಂತ ಆ ಕೆಮ್ಮು ಸ್ವಲ್ಪ ಜಾಸ್ತಿ ಆಗಿತ್ತು. ಆ ಸಮಸ್ಯೆಯಿಂದ ಬಳಲ್ತಾ ಇದ್ರು. ಹೀಗಾಗಿ ಜಾಸ್ತಿ ಆಗೋದು ಅದು ಅರಿವಾಗುತ್ತೆ ಅವರಿಗೆ. ಕೂಡಲೇ ಅವರು ಆಸ್ಪತ್ರೆಗೆ ದಾಖಲಾಗಿ ಅದಕ್ಕೆ ಸಂಬಂಧಪಟ್ಟ ಹಾಗೆಲ್ಲ ಚಿಕಿತ್ಸೆಯನ್ನು ಕೂಡ ಪಡಿತಾ ಇದ್ದಾರೆ. ವೈದ್ಯರು ಕೂಡ ಇದಕ್ಕೆ ಹೇಳಿದ್ದಾರೆ, ಯಾರು ಕೂಡ ಏನು ಭಯಪಡಬೇಡಿ, ಅವರು ತುಂಬ ಹುಷಾರಾಗಿದ್ದಾರೆ, ಭಯಪಡುವ ಅಗತ್ಯ ಇಲ್ಲ ಅಂತ. ಅವರು ಸೋಮವಾರ ಸಂಜೆ ಆಸ್ಪತ್ರೆಗೆ ಹೋಗಿರ್ತಾರೆ. ಇನ್ನೂ ಕೂಡ ಅಲ್ಲಿ ಆಸ್ಪತ್ರೆಯಲ್ಲಿದ್ದು ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಸದ್ಯಕ್ಕೆ ವೈದ್ಯರು ಕೊಟ್ಟಿರುವಂಥ ಒಂದು ಮಾಹಿತಿ ಪ್ರಕಾರ ನೋಡೋದಾದರೆ ಅವರು ಆರೋಗ್ಯವಾಗಿದ್ದಾರೆ. ಅವರ ಸಮಸ್ಯೆಗೆ ತಕ್ಕನಾಗಿ ನಾವು ಚಿಕಿತ್ಸೆಯನ್ನು ಕೂಡ ಪಡಿತಾ ಇದ್ದೀವಿ, ಮತ್ತು ಇನ್ನಷ್ಟು ತೀವ್ರ ನಿಗಾವನ್ನು ಕೂಡ ಅವ್ರ ಮೇಲೆ ವಹಿಸಿದ್ದೀವಿ ಅಂತ ವೈದ್ಯರು ಹೇಳಿರುವಂಥದ್ದು. ವೈದ್ಯರು ಕೂಡ ಇದಕ್ಕೆ ಹೇಳಿದ್ದಾರೆ, ಯಾರು ಕೂಡ ಏನು ಭಯಪಡಬೇಡಿ, ಅವರು ತುಂಬ ಹುಷಾರಾಗಿದ್ದಾರೆ, ಭಯಪಡುವ ಅಗತ್ಯ ಇಲ್ಲ ಅಂತ. ಅವರು ಸೋಮವಾರ ಸಂಜೆ ಆಸ್ಪತ್ರೆಗೆ ಹೋಗಿರ್ತಾರೆ. ಇನ್ನೂ ಕೂಡ ಅಲ್ಲಿ ಆಸ್ಪತ್ರೆಯಲ್ಲಿದ್ದು ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಸದ್ಯಕ್ಕೆ ವೈದ್ಯರು ಕೊಟ್ಟಿರುವಂಥ ಒಂದು ಮಾಹಿತಿ ಪ್ರಕಾರ ನೋಡೋದಾದರೆ ಅವರು ಆರೋಗ್ಯವಾಗಿದ್ದಾರೆ. ಅವರ ಸಮಸ್ಯೆಗೆ ತಕ್ಕನಾಗಿ ನಾವು ಚಿಕಿತ್ಸೆಯನ್ನು ಕೂಡ ಪಡಿತಾ ಇದ್ದೀವಿ, ಮತ್ತು ಇನ್ನಷ್ಟು ತೀವ್ರ ನಿಗಾವನ್ನು ಕೂಡ ಅವ್ರ ಮೇಲೆ ವಹಿಸಿದ್ದೀವಿ ಅಂತ ವೈದ್ಯರು ಹೇಳಿರುವಂಥದ್ದು. ವೈದ್ಯರು ಕೂಡ ಇದಕ್ಕೆ ಹೇಳಿದ್ದಾರೆ, ಯಾರು ಕೂಡ ಏನು ಭಯಪಡಬೇಡಿ, ಅವರು ತುಂಬ ಹುಷಾರಾಗಿದ್ದಾರೆ, ಭಯಪಡುವ ಅಗತ್ಯ ಇಲ್ಲ ಅಂತ. ಅವರು ಸೋಮವಾರ ಸಂಜೆ ಆಸ್ಪತ್ರೆಗೆ ಹೋಗಿರ್ತಾರೆ. ಇನ್ನೂ ಕೂಡ ಅಲ್ಲಿ ಆಸ್ಪತ್ರೆಯಲ್ಲಿದ್ದು ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಸದ್ಯಕ್ಕೆ ವೈದ್ಯರು ಕೊಟ್ಟಿರುವಂಥ ಒಂದು ಮಾಹಿತಿ ಪ್ರಕಾರ ನೋಡೋದಾದರೆ ಅವರು ಆರೋಗ್ಯವಾಗಿದ್ದಾರೆ. ಅವರ ಸಮಸ್ಯೆಗೆ ತಕ್ಕನಾಗಿ ನಾವು ಚಿಕಿತ್ಸೆಯನ್ನು ಕೂಡ ಪಡಿತಾ ಇದ್ದೀವಿ, ಮತ್ತು ಇನ್ನಷ್ಟು ತೀವ್ರ ನಿಗಾವನ್ನು ಕೂಡ ಅವ್ರ ಮೇಲೆ ವಹಿಸಿದ್ದೀವಿ ಅಂತ ವೈದ್ಯರು ಹೇಳಿರುವಂಥದ್ದು. ವೈದ್ಯರು ಕೂಡ ಇದಕ್ಕೆ ಹೇಳಿದ್ದಾರೆ, ಯಾರು ಕೂಡ ಏನು ಭಯಪಡಬೇಡಿ, ಅವರು ತುಂಬ ಹುಷಾರಾಗಿದ್ದಾರೆ, ಭಯಪಡುವ ಅಗತ್ಯ ಇಲ್ಲ ಅಂತ. ಅವರು ಸೋಮವಾರ ಸಂಜೆ ಆಸ್ಪತ್ರೆಗೆ ಹೋಗಿರ್ತಾರೆ. ಇನ್ನೂ ಕೂಡ ಅಲ್ಲಿ ಆಸ್ಪತ್ರೆಯಲ್ಲಿದ್ದು ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಸದ್ಯಕ್ಕೆ ವೈದ್ಯರು ಕೊಟ್ಟಿರುವಂಥ ಒಂದು ಮಾಹಿತಿ ಪ್ರಕಾರ ನೋಡೋದಾದರೆ ಅವರು ಆರೋಗ್ಯವಾಗಿದ್ದಾರೆ. ಅವರ ಸಮಸ್ಯೆಗೆ ತಕ್ಕನಾಗಿ ನಾವು ಚಿಕಿತ್ಸೆಯನ್ನು ಕೂಡ ಪಡಿತಾ ಇದ್ದೀವಿ, ಮತ್ತು ಇನ್ನಷ್ಟು ತೀವ್ರ ನಿಗಾವನ್ನು ಕೂಡ ಅವ್ರ ಮೇಲೆ ವಹಿಸಿದ್ದೀವಿ ಅಂತ ವೈದ್ಯರು ಹೇಳಿರುವಂಥದ್ದು. ವೈದ್ಯರು ಕೂಡ ಇದಕ್ಕೆ ಹೇಳಿದ್ದಾರೆ, ಯಾರು ಕೂಡ ಏನು ಭಯಪಡಬೇಡಿ, ಅವರು ತುಂಬ ಹುಷಾರಾಗಿದ್ದಾರೆ, ಭಯಪಡುವ ಅಗತ್ಯ ಇಲ್ಲ ಅಂತ. ಅವರು ಸೋಮವಾರ ಸಂಜೆ ಆಸ್ಪತ್ರೆಗೆ ಹೋಗಿರ್ತಾರೆ. ಇನ್ನೂ ಕೂಡ ಅಲ್ಲಿ ಆಸ್ಪತ್ರೆಯಲ್ಲಿದ್ದು ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಸದ್ಯಕ್ಕೆ ವೈದ್ಯರು ಕೊಟ್ಟಿರುವಂಥ ಒಂದು ಮಾಹಿತಿ ಪ್ರಕಾರ ನೋಡೋದಾದರೆ ಅವರು ಆರೋಗ್ಯವಾಗಿದ್ದಾರೆ. ಅವರ ಸಮಸ್ಯೆಗೆ ತಕ್ಕನಾಗಿ ನಾವು ಚಿಕಿತ್ಸೆಯನ್ನು ಕೂಡ ಪಡಿತಾ ಇದ್ದೀವಿ, ಮತ್ತು ಇನ್ನಷ್ಟು ತೀವ್ರ ನಿಗಾವನ್ನು ಕೂಡ ಅವ್ರ ಮೇಲೆ ವಹಿಸಿದ್ದೀವಿ ಅಂತ ವೈದ್ಯರು ಹೇಳಿರುವಂಥದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.